ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಸ್ವಯಮಾಡುಗೆ. ಇವತ್ತಿನ ದಿನ ಒಂದು ಸಖತ್ ಟೇಸ್ಟಿಯಾಗಿರುವಂಥ ಈಸಿಯಾಗಿ ಮಾಡ್ಬೋದು ಅಂತ ನೈವೇದ್ಯ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತ ವೀಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನೊಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಾದ್ಮೇಲೆ ನಾನಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿರೋದಂಥದ್ದಾದರೂ ಬಳಸಿ ಅಥವಾ ಹೊರಗಡೆ ತಿಂದಿರೋದಂಥದ್ದಾದರೂ ಬಳಸ್ಬೋದು, ಯಾವುದಾದ್ರೂ ಬಳಸ್ಬೋದು. ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೇ ಇದ್ರ ಜೊತೆಗೇ ನಾನು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಅದ್ರ ಜೊತೆಗೇ ಹುರ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಸ್ವಲ್ಪ ಕೆಂಪಗೆ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಶಾವಿಗೆನ ಅಥವಾ ಡ್ರೈ ಫ್ರೂಟ್ಸ್ನ ಎಲ್ಲವನ್ನೂ ಹುರ್ಕೊಳ್ಳಿ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾನಲ್ಲಿ ಇದಕ್ಕೆ 1 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿರುವಂಥ ಫುಲ್ ಫ್ಯಾಟ್ ಮಿಲ್ಕನ್ನು ಬಳಸಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ವೀಟು. ನೀವು ಯಾವಾಗಾದರೂ ದೇವರ ನೈವೇದ್ಯಕ್ಕೆ ಸ್ವೀಟ್ ಮಾಡಬೇಕು ಅಂದ್ಕೊಂಡ್ರೆ ಇದನ್ನು ಸುಲಭವಾಗಿ ಮಾಡ್ಬೋದು. ನಾನಿಲ್ಲಿ ಹಾಲನ್ನು ಮತ್ತೆ 1/4 ಕಪ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು 1 2ರಿಂದ 3 ಕುದಿ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದ್ದಾದಮೇಲೆ ಅಂದರೆ ಶಾವಿಗೆ ಎಲ್ಲಿವರೆಗೂ ಕುದಿಯಲ್ವೋ ಅಲ್ಲಿವರೆಗೂ ನೀವು ಕುದಿಸ್ಕೋಬೇಕಾಗುತ್ತೆ. ಇವಾಗ ನೋಡ್ತಿರ್ಬೋದು, 1 2ರಿಂದ 3 ಕುದೀತಾ ಇದೆ. ಶಾವಿಗೆ ಒಂದು ಅರ್ಧದಷ್ಟು, ಒಂದು 50 to 60% ಅಷ್ಟು ಶಾವಿಗೆ ಬೆಂದಿದೆ ಇದು. ಈ ಟೈಮಲ್ಲಿ ನಾನಲ್ಲಿ ಆವಾಗಲೇ 1-2 ಗಂಟೆ ನೆನೆಸಿಟ್ಟಂಥ ಸಾಬುದಾನ ಅಂದರೆ ಸಬ್ಬಕ್ಕಿನ ನೆನೆಸಿಟ್ಟಿದೆ, ಒಂದು 1/4 ಕಪ್ ಆಗೋಷ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೆನೆದಿರುವಂಥ ಸಬ್ಬಕ್ಕಿನ ನೀರು ಸಮೇತನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. 1 2ರಿಂದ 3 ಕುದಿ ಕುದಿಸ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಬೇಯುತ್ತೆ. ಇವಾಗ ನೋಡ್ತಿರ್ಬೋದು ಯಾವ ರೀತಿ ಬೆಂದು ಮೇಲ್ಗಡೆ ತೇಲ್ತಾ ಇದೆ ಸಾಬುದಾನಂತೆ. ಇವಾಗ ಅಲ್ಲಿ ಏಲಕ್ಕಿ ಪೌಡ್ರ್ ಕೂಡ ನಾನಲ್ಲಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ, ಅರ್ಧ ಕಪ್ಪು ಅಥವಾ 3/4 ಕಪ್ಪಷ್ಟು ಕೂಡ ನೀವು ಹಾಕ್ಕೋಬೋದು. ಯಾಕಂದರೆ ನಾವು ಸಬ್ಬಕ್ಕಿನೂ ಬಳಸಿರೋದ್ರೆ ಸ್ವಲ್ಪ ಸ್ವೀಟ್ ಕಡಿಮೆ ಆಗುತ್ತೆ. ಸಬ್ಬಕ್ಕಿಗೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಸ್ವೀಟು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸ್ವೀಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಕೇಸರಿ ಕೂಡ ಬಳಸ್ಬೋದು. ನಲ್ಲಿ ಕೇಸರಿನ ನೆನೆಸಿಟ್ಟಿದೆ, ಅಥವಾ ಕೇಸರಿ ಕಲರ್ ಕೂಡ ನೀವು ಹಾಕ್ಕೋಬೋದು. ಕಲರ್ ಕೂಡ ಹಾಕ್ಕೊಂಡಿದ್ದೀನಿ. ಕೇಸರಿ ನೆನೆಸಿಟ್ಟಿರೋದನ್ನು ಕೂಡ ನಾನಲ್ಲಿ ಬಳಸಿದ್ದೀನಿ. ಚೆನ್ನಾಗಿ ಕಲರ್ಫುಲ್ಲಾಗಿ ಬರಲಿ ಅಂತ ಹಾಕೋದು. ಹಾಕದೇ ಇದ್ದರೂ ಏನು ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಇಲ್ಲ ಅಂದರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಬೇಕಿದ್ದರೆ ನೀವು ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೋಬೋದು. ಈ ಟೈಮ್ನಲ್ಲಿ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ರುಚಿಯಾದಂಥ ಸ್ವೀಟು ನಿಮಗೆ ನೈವೇದ್ಯಕ್ಕಾಗಲಿ, ನಿಮಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಈ ರುಚಿಯಾದಂಥ ಸ್ವೀಟನ್ನು ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.